ರತ್ನದಂತೆ ಹೊಳಿತಾ ಇದೆ ರತ್ನಸಂದ್ರ ಗ್ರಾಮ ಪಂಚಾಯಿತಿ ನೂತನ ಕಚೇರಿ. ಆಹಾ, ಈ ಭವ್ಯ ಕಟ್ಟಡವನ್ನ ನೋಡಲು ಎರಡು ಕಣ್ಣು ಸಾಲದು. ಭವ್ಯವಾದ ಕಟ್ಟಡ, ವಿಶಾಲವಾದ ಸಭಾಭವನ, ಪಳಪಳನೆ ಹೊಳೆಯುವ ನೆಲಹಾಸು, ಕಣ್ಣಿಗೆ ಕುಕ್ಕುವಂತಿರುವ ಪೀಠೋಪಕರಣಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಯಾವುದೋ ಇಲಾಖೆಯ ಜಿಲ್ಲಾ ಕಚೇರಿ ಇರಬೇಕು ಅಥವಾ ಮಿನಿ ವಿಧಾನಸೌಧವೇ ಆಗಿರಬೇಕು ಅನ್ಸೋದು ನಿಜ. ಆದರೆ ಇದು ಬರಪೀಡಿತ ತಾಲೂಕು ಶಿರಾ ತಾಲೂಕಿನ ರತ್ನಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ವೈಭೋಗ. ಎಸ್, ಗ್ರಾಮ ಪಂಚಾಯಿತಿಗಳನ್ನ ಪ್ರಜಾಪ್ರಭುತ್ವದ ಬುನಾದಿ ಅಂತಲೇ ಕರೆಯಲಾಗುತ್ತೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಗೆ ತನ್ನದೇ ಆದಂತಹ ಅಧಿಕಾರವಿದೆ. ಆದರೆ ಹತ್ತಾರು ಕಾರಣಗಳಿಂದಾಗಿ ಗ್ರಾಮ ಪಂಚಾಯಿತಿಗಳು ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಆರೋಪ ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಜೊತೆಗೆ ಎಷ್ಟೋ ಗ್ರಾಮ ಪಂಚಾಯಿತಿಗಳಿಗೆ ಸ್ವಂತ ಕಟ್ಟಡವೂ ಇಲ್ಲದಂತಹ ದುಸ್ಥಿತಿ ನಮ್ಮಲ್ಲಿದೆ. ಆದರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಈ ರತ್ನಸಂದ್ರ ಗ್ರಾಮ ಪಂಚಾಯಿತಿಯು ಈ ನೂತನ ಕಟ್ಟಡವನ್ನ ನೋಡಿದ್ರೆ ಒಂದು ಕ್ಷಣ ವಾವ್ ಅನ್ಬೇಕು ಹಂಗಿದೆ. ಹೌದು, ಶಿರಾ ತಾಲೂಕಿನ ಕಸಬಾ ಹೋಬಳಿಯ ರತ್ನಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆಗೆ ಸಜ್ಜಾಗಿ ನಿಂತಿದೆ. ಇದೇ ತಿಂಗಳು 16ನೇ ತಾರೀಕು ಬುಧವಾರ ರತ್ನಸಂದ್ರ ಪಂಚಾಯಿತಿಯ ನೂತನ ಕಚೇರಿ ಉದ್ಘಾಟನೆಗೊಳ್ಳಲಿದ್ದು, ಶಾಸಕ ಮಾಜಿ ಸಚಿವ, ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಕಟ್ಟಡವನ್ನ ಉದ್ಘಾಟಿಸಲಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿಯ ಈ ನೂತನ ಕಟ್ಟಡದೊಳಗೆ ಏನೇನಿದೆ ಅನ್ನೋದನ್ನ ಕೇಳಿದ್ರೆ ನೀವೇ ಒಂದು ಕ್ಷಣ ಅಚ್ಚರಿ ಪಡ್ತೀರಾ. ಈ ಕಟ್ಟಡದಲ್ಲಿ ಡಿಜಿಟಲ್ ಗ್ರಂಥಾಲಯವಿದೆ. ಮಕ್ಕಳಿಗೆ ಓದಲು ಪುಸ್ತಕಗಳು, ಆಟವಾಡುವುದಕ್ಕೆ ಆಟಿಕೆಗಳು, ಹಿರಿಯ ನಾಗರಿಕರಿಗೆ ಶ್ರಮಿಸಲು ಪ್ರತ್ಯೇಕ ಕೊಠಡಿ, ಒಂದೇ ಸೂರಿನಲ್ಲಿ ಕಂದಾಯ ಕಚೇರಿಗಳ ಮಾಹಿತಿ ಒಂದಾ ಎರಡ, ಹೀಗೆಯೇ ಹೇಳ್ತಾ ಹೋದ್ರೆ ಸಾಲು ಸಾಲು ವಿಶೇಷತೆಗಳನ್ನ ಪಟ್ಟಿ ಮಾಡಬಹುದು. ಇನ್ನು ಪುರುಷರಿಗೆ, ಮಹಿಳೆಯರಿಗೆ, ಅಂಗವಿಕಲರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆಗಳನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರಿಗೆ ಸಭೆಗಳನ್ನ ನಡೆಸುವುದಕ್ಕೆ ವಿಶಾಲವಾದ ಸಭಾಂಗಣವಿದ್ದು, ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೂ ಅವಕಾಶವಿದೆ. ಪಂಚಾಯಿತಿ ಆವರಣದಲ್ಲಿರುವ ಹಸಿರು ಹೊದಿಕೆಯಂತೂ ಎಲ್ಲರ ಗಮನ ಸೆಳೀತಾ ಇದೆ. ಇನ್ನು ಪಂಚಾಯಿತಿಯ ವಿವಿಧ ಯೋಜನೆಗಳ ಮಾಹಿತಿ, ಕೈಗೊಂಡ ಕಾಮಗಾರಿಗಳ ವಿವರಗಳನ್ನ ಪ್ರದರ್ಶಿಸಲೆಂದೇ ಆಂಡ್ರಾಯ್ಡ್ ಬೃಹತ್ ಟಿವಿ ಪರದೆಯನ್ನ ಅಳವಡಿಸಲಾಗಿದೆ. ಇದರೊಂದಿಗೆ ನೋಟಿಸ್ ಫಲಕ, ಸಲಹಾ ಪೆಟ್ಟಿಗೆ, ಅಗ್ನಿನಂದಕ ಉಪಕರಣ, ಪ್ರಥಮ ಚಿಕಿತ್ಸೆ ಕಿಟ್ಗಳನ್ನ ಕೂಡ ಅಳವಡಿಸಲಾಗಿದೆ. ಇನ್ನು ಬುಧವಾರ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸೇರಿದಂತೆ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಪಿಡಿಒ ಜುಂಜೇಗೌಡ ಮಾಹಿತಿಯನ್ನ ನೀಡಿದ್ದಾರೆ. ಪಿಡಿಒ ರತ್ನಸಂದ್ರ. ಇದೇ ತಿಂಗಳು 16ನೇ ತಾರೀಕು ನಮ್ಮ ರತ್ನಸಂದ್ರ ಗ್ರಾಮ ಪಂಚಾಯಿತಿಯ ಒಂದು ಏನು ವಿನೂತನ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿರಾ ತಾಲೂಕಿನ ಸಮಸ್ತ ನಾಗರಿಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಎಲ್ಲ ಸಂಘ ಸಂಸ್ಥೆಯವರು, ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಂದು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಗಳ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಒಟ್ಟು ಅನುದಾನ ಎಷ್ಟು? ಈ ಒಂದು ಕಟ್ಟಡವನ್ನು ನಾವು ಸುಮಾರು NREGನಲ್ಲಿ ಮತ್ತು ನಮ್ಮ 15 ಹಣಕಾಸು ಯೋಜನೆ ಮತ್ತು ನಮ್ಮ ಸ್ವಂತ ಸಂಪನ್ಮೂಲ ಎಲ್ಲ ಸೇರಿ ಸುಮಾರು ಒಂದು 70-75 ಲಕ್ಷ ರು ವೆಚ್ಚದಲ್ಲಿ ಒಂದು ಅದ್ಭುತವಾಗಿ ತುಂಬ ವಿನೂತನ ರೀತಿಯಲ್ಲಿ ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕಟ್ಟಿದ್ದೀವಿ ನಾವು. ಈ ಒಂದು ಕಟ್ಟಡದಲ್ಲಿ ನಾವು ಒಂದೇ ಸೂರಿನಡಿ ಹಲವು ಇಲಾಖೆಗಳ ಜೊತೆಗೆ ಒಗ್ಗೂಡಿಸಿ ಕೆಲಸ ಮಾಡೋ ರೀತಿಯಲ್ಲಿ ನಾವೊಂದು ಕಸ್ಟಮೈಸಾಗಿ ಪ್ಲಾನ್ ಮಾಡಿ ಕಟ್ಟಿರ್ತಕ್ಕಂಥ ಕಟ್ಟಡ ಇದಾಗಿರುತ್ತೆ. ಈ ಕಟ್ಟಡದಲ್ಲಿ ನಾವು ಕೆಳಗಡೆ ಏನಿದೆ ಅಲ್ಲಿ ಅಷ್ಟು ನಮ್ಮ ಗ್ರಾಮ ಪಂಚಾಯಿತಿಯ ದಿನನಿತ್ಯ ಕೆಲಸ ಕಾರ್ಯಗಳು ಆಗಲಿಕ್ಕೆ ಅನುಕೂಲ ಆಗೋ ಥರ ಕೆಳಗಡೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ಮೊದಲನೇ ಮಹಡಿನಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಸಭಾಂಗಣ ಮಾಡಿದ್ದೀವಿ. ಈ ಸಭಾಂಗಣ ಗ್ರಾಮ ಪಂಚಾಯಿತಿ ಜೊತೆಗೆ ನಮ್ಮ ಒಕ್ಕೂಟದ ಏನು NRLM ಅಂತ ಹೇಳ್ತೀವಿ, ಒಕ್ಕೂಟದ ಸದಸ್ಯರು ಅವರು ಸಹ ಮೀಟಿಂಗ್ನ ಮಾಡ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಡೋ ರೀತಿಯಲ್ಲಿ ಮೊದಲನೇ ಮಹಡಿನಲ್ಲಿ ಸಭಾಂಗಣದ ವ್ಯವಸ್ಥೆ ಮಾಡಿದ್ದೀವಿ. ಜೊತೆಗೆ ಗ್ರಂಥಾಲಯ, ಡಿಜಿಟಲ್ ಗ್ರಂಥಾಲಯ ವ್ಯವಸ್ಥೆಯೂ ಸಹ ಇದೇ ಫ್ಲೋರಲ್ಲಿ ಮಾಡ್ಕೊಂಡಿದ್ದೀವಿ. ಜೊತೆಗೆ NRLM ಏನು ಒಂದು ಸಂಘ ಇದೆ, ಅವ್ರಿಗೊಂದು ಕಚೇರಿ ಇರಲಿ ಅಂತ ಅವ್ರಿಗೂ ಮಾಡಿಕೊಟ್ಟಿದ್ದೀವಿ.
ಸೊ ಅದ್ರ ಜೊತೆಗೆ ವಿಶೇಷ ಏನಪ್ಪ ಅಂತಂದರೆ ಸೊ ಈ ಒಂದು ಮೊದಲನೇ ಮಹಡಿನಲ್ಲಿ ನಾವು ಕಂದಾಯ ಇಲಾಖೆನವರಿಗೆ ಏನು ಗ್ರಾಮ ಆಡಳಿತಾಧಿಕಾರಿಗಳು ಅಂತ ಏನು ಹೇಳ್ತೀವಿ ಅವ್ರಿಗೆ ನಾವೆಲ್ಲ ನೋಡ್ತಾ ಇದ್ದೀವಿ. ಇದುವರೆಗೂ ನಮಗೆ ಒಂದು ಕಟ್ಟಡ ಇಲ್ಲ, ನಮಗೊಂದು ಕಚೇರಿ ಇಲ್ಲ ಅಂತ ಮುಷ್ಕರ ಮಾಡ್ತಿದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು. ಸೊ ಹಾಗಾಗಿ ಅದನ್ನು ಮನಗಂಡು ನಾವು ಸೊ ನಮ್ಮ ಈ ಒಂದು ಮೊದಲನೇ ಮಾಡಿನಲ್ಲಿ ಸಹ ಏನು ನಮ್ಮ ವ್ಯಾಪ್ತಿನಲ್ಲಿ 3 ಸರ್ಕಲ್ ಬರ್ತಾರೆ, 3 ವೃತ್ತ. ಆ 3 ವೃತ್ತದಲ್ಲಿರ್ತಕ್ಕಂಥ 3 ಜನ ಆಡಳಿತಾಧಿಕಾರಿಗಳಿಗೆ ಅನುಕೂಲ ಆಗಲಿ ಅಂತ ಪ್ರತ್ಯೇಕವಾಗಿ 3 ಜನಕ್ಕೂ ಸಹ ನಾವು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಕಚೇರಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಸೊ ಅದು ನಮ್ಮ ಗ್ರಾಮ ಪಂಚಾಯತಿಯ ಒಂದು ವಿಶೇಷತೆ. ಅದೇನೇ ಇರಲಿ, ರತ್ನಸಂದ್ರದಲ್ಲಿ ನಿರ್ಮಾಣಗೊಂಡಿರುವ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಎಲ್ಲರ ಗಮನ ಸೆಳೀತಾ ಇದ್ದು, ಗ್ರಾಮ ಪಂಚಾಯಿತಿ ಕಟ್ಟಡವನ್ನ ಈ ಮಟ್ಟಕ್ಕೂ ನಿರ್ಮಾಣ ಮಾಡಬಹುದಾ ಅಂತ ಹುಬ್ಬೇರಿಸುವಂತಾಗಿರೋದಂತೂ ಸತ್ಯ. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.